ಸೂರ್ಯನು ಧನುರಾಶಿಯಿಂದ ಮಕರ ರಾಶಿಗೆ ಪ್ರವೇಶಿಸುವ ದಿನವೇ ಮಕರ ಸಂಕ್ರಾಂತಿ. ಮಕರ ಸಂಕ್ರಾಂತಿಯಿಂದ ಉತ್ತರಾಯಣ ಆರಂಭವಾಗುತ್ತದೆ. ಇದು ದೇವತೆಗಳ ಅಗಲಿನ ಕಾಲವಾಗಿದ್ದು, ಈ ಅವಧಿಯಲ್ಲಿ ಮಾಡುವ ದಾನ ಮತ್ತು ಪೂಜೆಗಳು ಹೆಚ್ಚು ಫಲಪ್ರದ ಎಂದು ನಂಬಿಕೆ ಇದೆ. ಸೂರ್ಯನು ತನ್ನ ಮಗನಾದ ಶನೀಶ್ವರರು ಇರುವ ರಾಶಿಗೆ ಪ್ರವೇಶಿಸುವುದರಿಂದ ಈ ದಿನ ಮಕರ ಸಂಕ್ರಾಂತಿ ಎಂದು ಹೆಸರು ಬಂದಿದೆ. ತಂದೆ ಮಗನ ಮಿಲನವನ್ನು ಶುಭವೆಂದು ಪರಿಗಣಿಸಲಾಗಿದೆ. ಹಾಗೆ ಪುರಾಣಗಳ ಪ್ರಕಾರ ಈ ದಿನದಂದು ವಿಷ್ಣು ಪರಮಾತ್ಮರರು ಶಂಕರಾಸುರ ಎಂಬ ರಾಕ್ಷಸರನ್ನು ಸಂಹರಿಸಿ ವಿಜಯ ಸಾಧಿಸಿದ ದಿನ. ಇದರಿಂದಾಗಿ ಇದು ಕೆಟ್ಟ ಶಕ್ತಿಗಳನ್ನು ನಾಶ ಮಾಡಿ ಮತ್ತು ಒಳ್ಳೆಯದರ ವಿಜಯ ಸಂಕೇತವಾಗಿದ್ದು, ಹಾಗೆ ಗಂಗೆಯು ಭೂಮಿಗಿಳಿದ ದಿನವೆಂದು ಹೇಳಲಾಗುತ್ತದೆ. ಪವಿತ್ರ ಗಂಗೆ ಸ್ನಾನ ಮಾಡಿ ಪಾಪಗಳನ್ನು ತೊಳೆದುಕೊಂಡರೆ ಶುಭ ಫಲಗಳು ದೊರೆಯುತ್ತದೆ ಎಂಬ ನಂಬಿಕೆಯೂ ಇದೆ. ಮಹಾಭಾರತದ ಭೀಷ್ಮ ಪಿತಾಮಹರು ತಮ್ಮ ದೇಹವನ್ನು ತ್ಯಜಿಸಲು ಈ ಉತ್ತರಾಯಣದ ಪುಣ್ಯ ದಿನವನ್ನು ಆರಿಸಿಕೊಂಡರು. ಇದು ಮೋಕ್ಷಕ್ಕೆ ಕಾರಣವಾಗಿದೆ. ಹಾಗೆ ಇದು ಹೊಸ ಬೆಳೆಗಳ ಸುಗ್ಗಿಯ ಕಾಲ. ರೈತರು ಹೊಸ ಧಾನ್ಯಗಳನ್ನು ಸೂರ್ಯನಿಗೆ ಅರ್ಪಿಸಿ ಕೃತಜ್ಞತೆಗಳನ್ನು ಸಲ್ಲಿಸಿ ಸೂರ್ಯನ ಪೂಜೆ ಮಾಡಿ ಎಳ್ಳು ಬೆಲ್ಲವನ್ನು ಹಂಚಿ ರಂಗೋಲಿ ಹಾಕಿ ಗಾಳಿಪಟಗಳನ್ನು ಆರಿಸಿ ಹಾಗೂ ದನಕರುಗಳನ್ನು ಸಿಂಗರಿಸಿ ಕಿಚ್ಚು ಹಾಯಿಸುವುದು ಇದರ ಸಂಪ್ರದಾಯವನ್ನು ಮಾಡುತ್ತಾರೆ. ಹಾಗೆಯೇ ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಸೂರ್ಯನ ಕಿರಣಗಳು ಶಿವಲಿಂಗದ ಮೇಲೆ ಬೀಳುವ ವಿಶೇಷ ದೃಶ್ಯಗಳನ್ನು ನೋಡಬಹುದು. ಹಾಗೆಯೇ ಸಕಲ ಅಪರಾಧಗಳನ್ನು ಕರುಣೆಯಿಂದ ಮನ್ನಿಸಿ ರಕ್ಷಿಸಿ ಕಾಪಾಡುವ ಎನ್ನ ಜಗದೊಡೆಯ ಅಯ್ಯಪ್ಪನ ಸನ್ನಿಧಿ ಶಬರಿಮಲೆಯಲ್ಲಿ ಕೂಡ ಮಕರ ಜ್ಯೋತಿಯು ಈ ದಿನದಂದೇ ಕಾಣುತ್ತದೆ. ಸರ್ವರಿಗೂ ಶುಭವಾಗಲಿ. ಸ್ವಾಮಿಯೇ ಶರಣಮಯ್ಯಪ್ಪ.